ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು. ನನ್ನ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡ್ದೇ ನೋಡಿ. ನಾನು ಕೊನೆಯಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಇವತ್ತು ವಿಡಿಯೋ ಮಾಡ್ತಿರೋದು ಯಾವ್ದ್ರ ಬಗ್ಗೆ ಅಂದರೆ, ಮುಖದ ಕಾಂತಿಯನ್ನು ಹೆಚ್ಚಿಸುವ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫಸ್ಟು ಒಂದು ಬೌಲ್ ತಗೊಳ್ಳಿ, ಅದಕ್ಕೆ ಅಕ್ಕಿ ಹಿಟ್ಟು ತಗೊಳ್ಳಿ. 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಅಕ್ಕಿ ಹಿಟ್ಟು. ನಾನು 2 ಸ್ಪೂನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಮೊಸರು, 2 ಸ್ಪೂನು ಅಕ್ಕಿ ಹಿಟ್ಟಿಗೆ ಅದಕ್ಕೆ ಮೊಸರು ಎಷ್ಟು ಬೇಕೋ ಅಷ್ಟು ಮೊಸರು ತಗೋಬೇಕು. ನಾನು ಇದಕ್ಕೆ 2-3 ಸ್ಪೂನ್ ಹಾಕ್ತೀನಿ. ನೀವು ಅಕ್ಕಿ ಹಿಟ್ಟು ಎಷ್ಟು ತಗೊಳ್ತೀರಿ ಅಷ್ಟು ತಗೊಳ್ಳಿ. ನೀವು ಜಾಸ್ತಿ ಅಕ್ಕಿ ಹಿಟ್ಟು ತಗೊಂಡ್ರೆ ಮೊಸರು ಜಾಸ್ತಿ ತಗೋಬೋದು. ಮತ್ತು ನಾನು ಈಗ ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ಪ್ರಾಡಕ್ಟ್ ಬಗ್ಗೆ. ಇದಕ್ಕೆ 2 ಡ್ರಾಪು ರೋಸ್ ವಾಟರ್ ಹಾಕಬೇಕು. ನೀವು ಜಾಸ್ತಿ ಅಕ್ಕಿ ಹಿಟ್ಟು ತಗೊಂಡಿದ್ರೆ ನೀವು ಜಾಸ್ತಿ 2 ಡ್ರಾಪು ರೋಸ್ ವಾಟರ್ ಹಾಕಬೋದು. ಅದನ್ನು ಮಿಕ್ಸ್ ಮಾಡಬೇಕು. ಏನಾರು ನಿಮಗೆ ಗಟ್ಟಿಯಾದರೆ ಒಂದು ಸ್ವಲ್ಪ ಮೊಸರು ಹಾಕಬೇಕು ಪುನಃ. ಅದನ್ನು ನೋಡಿ, ನಾವು ಮುಖಕ್ಕೆ ಹಾಕಿ ತೋರಿಸ್ತಿಲ್ಲ, ಕೈಗೆ ಹಾಕಿ ತೋರಿಸ್ತಾ ಇದ್ದೀವಿ. ಅದನ್ನು ಸ್ಕ್ರಬ್ ಮಾಡಬೇಕು ನೋಡಿ, ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಅದನ್ನು ಕೈಗೆ ಮತ್ತು ಬೆರಳಿಗೆಲ್ಲ ಹಾಕಬೇಕು. ನೀವು ಮುಖಕ್ಕೆಲ್ಲ ಮತ್ತು ಕುತ್ತಿಗೆಗೆ, ಮುಖಕ್ಕೆ ಎಲ್ಲ ಹಾಕ್ಬೋದು. ಇದನ್ನು 10 ನಿಮಿಷ ಬಿಟ್ಟು ವಾಶ್ ಮಾಡಿ ಒರೆಸ್ಬೇಕು. ಅದನ್ನು ನೋಡಿ, ಕ್ಲೀನಾಗಿ ಕಾಣ್ತದೆ. ಮತ್ತು ಇನ್ನೊಂದು ಫೇಸ್ ಪ್ಯಾಕು, ಫಸ್ಟ್ದಾಯಿತು, ಸೆಕೆಂಡದು. ಈಗ ಅದಕ್ಕೆ 2 ಸ್ಪೂನು ಕಡಲೆ ಹಿಟ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಕಡಲೆ ಹಿಟ್ಟು. ನಾನು 2 ಸ್ಪೂನ್ ತಗೊಳ್ತೀನಿ ನೋಡಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಹುಡಿ, ಕಸ್ತೂರಿ ಅರಿಶಿನ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಕಸ್ತೂರಿ ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಕಡಲೆ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು ಆಲ್ಮಂಡ್ ಆಯಿಲು. ನಾನು ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ಇದಕ್ಕೆ ಒಂದು 5 ಡ್ರಾಪು ಸಾಕು, ಒಂದು 5 ಡ್ರಾಪ್ ಹಾಕ್ಕೊಳ್ಳಿ ಆಲ್ಮಂಡ್ ಆಯಿಲು. ಮತ್ತು ಇದಕ್ಕೆ ರೋಸ್ ವಾಟರು ಬೇಕು ಅಂದ್ರೆ ಹಾಕ್ಕೊಳ್ಳಿ, ನಾನು ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕಿದ್ವಲ್ಲ, ಬೇಕು ಅಂತ ಹಾಕ್ಕೊಳ್ಳಿ. ಇದಕ್ಕೊಂದು 2 ಡ್ರಾಪ್ ಸಾಕು. ನೀವು ಕಡಲೆ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಹಾಲು, ಫಸ್ಟು ನಾವು ಮೊಸರು ಹಾಕಿದ್ವಲ್ಲ, ಇವಾಗ ಹಾಲು ಹಾಕಬೇಕು. ಕಡಲೆ ಹಿಟ್ಟು ಹಾಕಿದ್ವಲ್ಲ, ಎಷ್ಟು ಬೇಕಷ್ಟು ಹಾಲು ತಗೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಮಿಕ್ಸ್ ಮಾಡಿ ಅದನ್ನು ಪುನಃ ಅದೊಂದು ಸ್ವಲ್ಪ ಗಟ್ಟಿ ಆಯಿತು, ಅದಕ್ಕೆ ಇನ್ನೊಂದು ಸ್ಪೂನ್ ಹಾಲು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ನೋಡಿ, ಚೆನ್ನಾಗಿ ಅದು ಮಿಕ್ಸ್ ಆಗಬೇಕದು ಚೆನ್ನಾಗಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು ಕೈಗೆ ಹಚ್ಚಿ ತೋರಿಸ್ತಾಯಿದ್ದೀನಿ, ನೀವು ಮುಖಕ್ಕೆ ಹಚ್ಕೊಳ್ಳಿ ನೋಡಿ. ಕೈಗೆಲ್ಲ ಫುಲ್ ಹಚ್ಚಬೇಕು, ಬೆರಳಿಗೆಲ್ಲವ. ಅದನ್ನು ಒಂದು ಸ್ವಲ್ಪ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಒಣಗಕ್ಕೆ ಬಿಡಬೇಕು. ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಒಣಗಿಸಿದ್ರೆ ಸಾಕು ನೋಡಿ. ಈಗ ಅದು ಕ್ಲೀನಾಗಿ ಒಣಗಿದೆ. ಕೈಯಲ್ಲಿ ಮುಟ್ಟಿದ್ರೂ ಅಂಟಲ್ಲ ನೋಡಿ, ಅದೀಗ ಅಂಟಲ್ಲ, ಕ್ಲೀನಾಗಿ ಒಣಗಿದೆ. ಈಗ ವಾಶ್ ಮಾಡಿ ನೋಡಿ. ಈಗ 2 ಕೈಗೂ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ. ನೀವು ವಾರಕ್ಕೆ 2-3 ಸರಿ ಮಾಡಿ ಇದೇ ಥರ, ಅದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅದು ಒಂದು ಸರಿ ಮಾಡಿದ್ರೆ ರಿಸಲ್ಟ್ ಗೊತ್ತಾಗಲ್ಲ, 2-3 ಸರಿ ಮಾಡಿ. ಮತ್ತು ನಾನು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಲಾಸ್ಟಲ್ಲಿ, ಇದು ರೋಸ್ ವಾಟರ್. ಇದನ್ನು ನಾನು ಉಪಯೋಗಿಸಿದ್ದೀನಿ, ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತು ಇದು ಆಲ್ಮಂಡ್ ಆಯಿಲು. ಇದನ್ನು ನೀವು ತಲೆ ಕೂದಲಿಗೂ ಹಚ್ಕೋಬೋದು, ಮುಖಕ್ಕೂ ಹಚ್ಕೋಬೋದು. ಇದು ಲಿಬಮ್ಮು, ಇದು ಸ್ಟ್ರಾಬೆರಿ ಫ್ಲೇವರ್, ಇದು ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟು ಇದು ರೋಸ್ ವಾಟರು ಟೋನರ್ ಆಗಿ ಉಪಯೋಗಿಸ್ಬೋದು, ಮತ್ತು ಫೇಸ್ ಪ್ಯಾಕಿಗೂ ಹಾಕ್ಬೋದು. ಮತ್ತು ನಾವು ಕಡಲೆ ಹಿಟ್ಟೆಲ್ಲ ಹಾಕಿ ತೊಳೆದ ನಂತರ ಇದನ್ನು ಟೋನರ್ ಆಗಿ ಸ್ಪ್ರೇ ಮಾಡ್ಕೋಬೋದು. ಲಿಬಮ್ನ ಲಿಪ್ಸಿಗೆ ಹಚ್ಚಿ, ಮತ್ತು ನೀವು ಮನೇಲಿದ್ರೂ ಹಾಗೆ ಹಚ್ಕೊಳ್ಳಿ ಇದನ್ನು. ಮತ್ತು ನೀವು ಹೊರಗಡೆ ಹೋಗುವಾಗ ಇದನ್ನು ಲಿಬಮ್ ಹಚ್ಚಿ ಮತ್ತು ಅದ್ರ ಮೇಲೆ ಲಿಪ್ಸ್ಟಿಕ್ ಹಚ್ಚಿ, ಅದು ಡ್ರೈ ಆಗಲ್ಲ ಹೊರಗಡೆ ಹೋಗುವಾಗ. ಇದಕ್ಕೆ ಕಲರ್ ಮಿಕ್ಸ್ ಮಾಡಿರಲ್ಲ, ಆರ್ಗಾನಿಕ್ ಇದು.
ನೋಡಿ ಇದರಲ್ಲಿ ಕಾಣಿಸ್ತಾ ಇಲ್ಲ, ನೀವು ಲಿಪ್ಸಿಗೆ ಹಚ್ಚಿ ಗೊತ್ತಾಗುತ್ತೆ ನಿಮಗೆ. ಇದು ಒಳ್ಳೆ ರಿಸಲ್ಟ್ ತೋರಿಸುತ್ತೆ. ಮತ್ತು ಇದು ನೀವು ತಗೊಳ್ಬೇಕು ಅಂದರೆ ನಾನು ಕೆಳಗಡೆ ಲಿಂಕ್ ಹಾಕಿದ್ದೀನಿ, ನೀವು ಅದರಲ್ಲೇ ತಗೊಳ್ಳಿ. ಇದು ಹೊರಗಡೆಯಲ್ಲೂ ಸಿಗೋದಿಲ್ಲ, ಇದು ಮಾರ್ಕೆಟಲ್ಲೆಲ್ಲ ಸಿಗೋದಿಲ್ಲ. ಇದನ್ನು ಲಿಂಕಿಂದ ತಗೊಳ್ಳಿ ನೀವು. ಥ್ಯಾಂಕ್ ಯು.